ಇನ್ನು ಆಪರೇಷನ್ ಫುಟ್ಪಾತ್ ವಿರುದ್ಧ ವ್ಯಾಪಾರಿಗಳು ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಲ್ಲೇಶ್ವರಂನಲ್ಲಿ ಕಣ್ಣೀರಿಟ್ಟಿದ್ದಾರೆ ಫುಟ್ಪಾತ್ ವ್ಯಾಪಾರಿಗಳು. ನಮಗೆ ಈವರೆಗೂ ಯಾವುದೇ ನೋಟಿಸ್ ಅನ್ನು ನೀಡಿಲ್ಲ ಅಂದಿದ್ದಾರೆ. ಏಕಾಏಕಿ ಅಂಗಡಿಗಳನ್ನು ತೆರವು ಮಾಡುವುದು ಅಂತಂದ್ರೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ನಮಗೊಂದು ತೊಟ್ಟು ವಿಷ ಕೊಟ್ಟುಬಿಡಿ ಅಂತ ಕಣ್ಣೀರು ಹಾಕಿದ್ದಾರೆ ಫುಟ್ಪಾತ್ ವ್ಯಾಪಾರಿಗಳು. ನಮಗೆ ಈವರೆಗೂ ಯಾವುದೇ ನೋಟಿಸ್ ನೀಡಿಲ್ಲ, ಇದಕ್ಕಿದ್ದ ಹಾಗೆ ತೆರವು ಮಾಡಿ ಅಂತಾರೆ. ಏಕಾಏಕಿ ಅಂಗಡಿಗಳ ತೆರವು ಮಾಡಿ ಅಂತಂದ್ರೆ ನಾವು ಎಲ್ಲಿಗೆ ಹೋಗಬೇಕು, ಒಂದು ತೊಟ್ಟು ವಿಷ ಕೊಟ್ಬಿಡಿ, ಕುಡಿದು ಬಿಡ್ತೀವಿ ಅಂತ ಕಣ್ಣೀರು ಹಾಕ್ತಾರೆ. ಕಳೆದ 7 ವರ್ಷದಿಂದ ಪರ್ಯಾಯ ವ್ಯವಸ್ಥೆ ಭರವಸೆ ನೀಡಿದ್ರು, ಆದರೆ ಪರ್ಯಾಯ ವ್ಯವಸ್ಥೆಗಳಂತೂ ಆಗಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಇನ್ನೂ ಅಂಗಡಿ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಈಗ ಅಂಗಡಿ ತೆಗೆದ್ರೆ ನಾವು ಎಲ್ಲಿಗೆ ಹೋಗೋದು, ಎಲ್ಲಿ ಇಟ್ಕೊಳ್ಳೋದು? ಸಚಿವ ಕೃಷ್ಣ ಬೈರೇಗೌಡರಿಗೆ ವ್ಯಾಪಾರಿಗಳು ಮನವಿ ಮಾಡ್ಕೋತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಂದ ಒಂದು ಕಡೆ ಆಕ್ರೋಶವನ್ನು ಹೊರಹಾಕ್ತಾರೆ. ಮಲ್ಲೇಶ್ವರಂನಲ್ಲಿ ಫುಟ್ಪಾತ್ ಅತಿಕ್ರಮಿಸಿಕೊಳ್ಳಲಾಗಿತ್ತಲ್ಲ, ಬೀದಿ ಬದಿ ವ್ಯಾಪಾರಿಗಳಿಂದಾಗಿ ದಾರಿ ಹೋಕರಿಗೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತಿತ್ತಲ್ಲ. ಈಗ ದಾರಿ ಹೋಕರಿಗೆ ಸುಲಭವಾಗಬೇಕು, ಫುಟ್ಪಾತ್ ಮಾಡಿರುವಂಥದ್ದೇ ದಾರಿ ಹೋಕರಿಗೋಸ್ಕರ, ಅಲ್ಲಿ ವ್ಯಾಪಾರ ಮಾಡೋಕ್ಕಲ್ಲ, ಕೂತ್ಕೊಂಡು ನೀವು ಬಿಸ್ನೆಸ್ ಮಾಡಿ ಅಂತಲ್ಲ. ಅದು ದಾರಿ ಹೋಕರಿಗೆ ಮಾಡಿರುವಂಥದ್ದು. ಅದು ಬಿಟ್ಟು ನೀವು ವ್ಯಾಪಾರ ಮಾಡ್ಕೊಂಡು ಕೂತ್ಕೋತೀರಿ ಅಂದರೆ ಏನು ರಸ್ತೆಯಲ್ಲಿ ಓಡಾಡಬೇಕಾ ಜನ, ದಾರಿ ಹೋಕರು ಅನ್ನುವಂಥ ಒಂದು ಪ್ರಶ್ನೆಯನ್ನು GBA ಕೇಳ್ತಾ ಇದೆ, ಸರ್ಕಾರ ಕೇಳ್ತಾ ಇದೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ತೆರವು ಪ್ರಕ್ರಿಯೆಗೆ ಮುಂದಾಗಿರುವಂತಹ ಒಂದು ದೃಶ್ಯವನ್ನು ಗಮನಿಸ್ಬೋದು. ಬಲಭಾಗದ ವಿಂಡೋಸ್ನಲ್ಲಿ, ಎಡಭಾಗದ ವಿಂಡೋಸ್ನಲ್ಲಿ ನಾವು ಗಮನಿಸ್ಬೋದು ಯಾವ ರೀತಿ ಆಕ್ಯುಪೈ ಮಾಡ್ಕೊಂಡಿರುವಂಥದ್ದು ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ಗಳನ್ನು ಅನ್ನುವಂಥದ್ದು ನಾವು ನೋಡ್ತಿದ್ದೀವಿ. ಅಂದರೆ ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿ. ಎಡಭಾಗದ ವಿಂಡೋಸ್ನಲ್ಲಿ ನಾವು ಗಮನಿಸ್ತಾ ಹೋದರೆ ನೋಡಿ, ಒಂದು ಬದಿಯಿಂದ ಮತ್ತೊಂದು ಬದಿಗೆ ರೋಡನ್ನು ಕ್ರಾಸ್ ಮಾಡಬೇಕು ಅಂತಂದರೆ ರಸ್ತೆ ಮುಂದೆ ನಡ್ಕೊಂಡು ಹೋಗಬೇಕು, ಅಥವಾ ಒಂದು ದಾರಿ ಹೋಗ್ತು ಫುಟ್ಪಾತ್ನಲ್ಲಿ ಹೋಗಬೇಕು ಅಂತಂದರೆ ಆ ಫುಟ್ಪಾತ್ ಸಂಪೂರ್ಣವಾಗಿ ಬ್ಲಾಕ್ ಆಗಿರೋದ್ರಿಂದ, ಬೀದಿ ಬದಿ ವ್ಯಾಪಾರಿಗಳಿಂದ ತುಂಬಿ ತುಳುಕ್ತಾ ಇರೋದ್ರಿಂದ ರಸ್ತೆಯಲ್ಲೇ ಓಡಾಡ್ತಾ ಇದ್ದಾರೆ ಜನ. ಹಾಗಾಗಿ ಅನಿವಾರ್ಯವಾಗಿ ರಸ್ತೆಯಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿ ಎದುರಾದಾಗ, ವೆಹಿಕಲ್ಗಳು ಬಂದಾಗ ಆಕ್ಸಿಡೆಂಟ್ ಆಗುವಂಥ ಸಂಭವಗಳು ಸಾಕಷ್ಟು ನಡೆದಿದೆ. ಇದೇ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮತ್ತು ಫುಟ್ಪಾತ್ಗಳನ್ನು ಕ್ಲೀನಾಗಿ ಇಡಬೇಕು ಅನ್ನುವಂಥ ಕಾರಣಕ್ಕೆ GBA ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ ಇದೆ. ನಮಗೆ ಅಂಗಡಿ ಕೊಟ್ಟರೆ ನಾವು ಅಂಗಡಿ ಕಡೆ ಹೋಗ್ತೀವಿ. ನಾವು ಅಂಗಡಿ ಹೊಡೆದಾಗಿಂದನೇ ಇಲ್ಲೇ ಕೂತಿರೋದು. ಮಾರ್ಕೆಟ್ ಹೊಡೆದಾಕ್ಬಿಟ್ರೆ ಅವಾಗಿಂದ ಇಲ್ಲಿ ಕೂತಿದ್ದೀವಿ. ನಾವು ಜನಗಳಿಗೆ ಏನು ತೊಂದರೆ ಕೊಡ್ತಾ ಇಲ್ಲ, ಸೈಡಲ್ಲಿ ಇಟ್ಕೊಂಡು ಮಾರ್ತಾ ಇದ್ದೀವಿ. ಅದಕ್ಕೆ ನಮಗೆ ಬೇಡ ಅನ್ಸುತ್ತೆ. ನಮ್ಮ ಥರ ಎಷ್ಟೊಂದು ಜನ ಇದ್ದಾರೆ ಅಲ್ವಾ, ಅವರು ಹೊಟ್ಟೆ ಮೇಲೆ ಹೊಡಿಬಾರ್ದು. ಅಂದರೆ ಜಾಸ್ತಿ ದೊಡ್ಡದಾಗಿ ಇಟ್ಕೊಂಡಿರ್ತಾರಲ್ಲ, ಅವ್ರನ್ನ ಕೇಳಲಿ. ನಾವು ಇಷ್ಟು ಚಕ್ಲ ಇಟ್ಕೊಂಡಿರ್ತೀವಿ, ನಮ್ಮನ್ನು ಕೇಳಿದ್ರೆ ಏನು ಮಾಡೋಕ್ಕಾಗುತ್ತೆ? ಅದೇ ನಮಗೆ ಅಂಗಡಿ ರೆಡಿ ಮಾಡ್ಕೊಡಿ ಮೇಡಮ್, ನಾವು ಒಳಗಡೆ ಹೋಗ್ತೀವಿ. ಇಲ್ಲ ಅಂದರೆ ಒಂದು ನೆಲೆ ಕೊಡಿ, ನಮಗೆ ಜಾಗ ಮಾಡೋ ವ್ಯಾಪಾರ ಮಾಡೋಕ್ಕೆ ಮಾಡಿ ನಮಗೆ ಇದು ಮಾಡಿಕೊಡಿ. ಸಾಲ ಮಾಡಿ ನಾವು ಬಂಡವಾಳ ಹಾಕ್ತೀವಿ ಮೇಡಮ್. ಎಲ್ಲಿ ಅಂತ ಹೋಗೋಣ ಹೇಳಿ, ನಾವು ಹೇಳ್ರಿ, ನೀವೇ ಹೇಳಿ ಮೇಡಮ್ ಅವರೇ. ಹೋಗ್ಲಿ, ಇವಾಗ ಅಲ್ಲಿ ಬೇರೆ ಕಡೆನೇ ಕಸ್ಟಮರ್ ಹಂಗೆ ಬರ್ತಾರ ಮೇಡಮ್. ಎಲ್ಲಿರ್ತಾರ ಅಲ್ಲಿ ವ್ಯಾಪಾರ ಮಾಡ್ರೆ ಅದೊಂದು ಲಗ್ನ. ಎಲ್ಲೆಲ್ಲೋ ಇಟ್ಕೊಂಡು ವ್ಯಾಪಾರ ಮಾಡಿದ್ರೆ ಗಿರಾಕಿ ಬರ್ತಾರ, ಬರಲ್ಲ. ಅದಕ್ಕೆ ಹೇಳ್ತಾ ಇರೋದು ಮೇಡಮ್. ನಮಗೆ ಸ್ವಲ್ಪ ಒಂದು ಸೈಡಲ್ಲಿ ಇಟ್ಕೊಂಡು ಏನೋ ಒಂದು ಸ್ವಲ್ಪ ಇಟ್ಕೊಂಡು ಮಾರ್ಕೊಂಡು ಹೋಗ್ರಿ ಅಂದರೆ ನಾವು ಹೆಂಗೋ ಮಾಡ್ಕೊಂಡು ಹೋಗ್ಬೋದು. ತೀರೆ ಎತ್ತಿಸ್ಬಿಟ್ಟು ಜೀವನ ಹೆಂಗೆ ನಡೆಸ್ತಾರಮ್ಮ? ಬೇರೆ ಕಡೆ ವ್ಯವಸ್ಥೆ ಮಾಡಿದ್ರೆ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನಾವು ಬೇರೆ ಕಡೆ ಹೆಂಗೆ ಮಾಡೋಕ್ಕಾಗತ್ತೆ? ಇಲ್ಲೇ ಏನೋ ಅವ್ರದ್ದು ತಿಳ್ಕೊಬೇಕು, ಬಡವರು ಬಗ್ರು ಅನ್ನೋದು ತಿಳ್ಕೊಂಡು ಮಾಡಬೇಕು. ನಾವು ಬಡವರು, ನಮ್ಗೆ ಇದರಿಂದನೇ ಜೀವನ. ನಮ್ಗೆ ಈ ಥರ ಬಂದು ಅಂಗಡಿಗಳೆಲ್ಲ ತೆಗೆಸ್ಬಿಟ್ರೆ ಎಲ್ಲಿ ಹೋಗೋಣ ಹೇಳಿ? ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಇಬ್ಬರು ನಮ್ಮ ರಿಪೋರ್ಟರ್ ಜಾಯ್ನ್ ಆಗ್ತಾ ಇದ್ದಾರೆ. ಜಯನಗರದಿಂದ ದೀಪಾ, ಹಾಗೆಯೇ ಮಲ್ಲೇಶ್ವರಂನಿಂದ ವಿನುತಾ ಜಾಯ್ನ್ ಆಗ್ತಾ ಇದ್ದಾರೆ. ಇಬ್ಬರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಇಬ್ಬರಿಗೂ. ಸೊ ನಾನು ಮೊದಲಿಗೆ ಮಲ್ಲೇಶ್ವರಂನಲ್ಲಿ ಯಾವ ರೀತಿ ನಡೀತಾ ಇದೆ, ಫುಟ್ಪಾತ್ ಒತ್ತುವರಿ ಮಾಡಿಕೊಳ್ಳುವಂಥ ತೆರವು ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥ ನಾವು ನೋಡ್ತಾ ಹೋಗೋಣ. ವಿನುತಾ, ಮಲ್ಲೇಶ್ವರಂನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಅಂತ? ನಡೀತಾ ಇದೆ ಸರ್. ನಿನ್ನೆಗೆ ಲಾಸ್ಟ್ ದಿನ ಇದ್ರೂ ಕೂಡ ಯಾರು ಕೂಡ ಅವ್ರದ್ದು ಅಂಗಡಿನ ತೆರವು ಮಾಡಿರಲಿಲ್ಲ. ಹಾಗಾಗಿ ಇವಾಗ ಮುಖಾಂತರನೇ ಅಧಿಕಾರಿಗಳು ಮತ್ತು KEB ಅವರೆಲ್ಲ ಮುಂದೆ ನಿಂತು ಈ ಅಂಗಡಿಯನ್ನು ಪೂರ್ತಿ JCB ಇಂದ ಎಲ್ಲ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ ಸರ್. ನೋಡ್ಬೋದು, ಸಾಕಷ್ಟು ವಿಜುವಲ್ಸ್ ಸಿಗ್ತಾ ಇದೆ. ಎಲ್ಲ ಅಂಗಡಿಗಳನ್ನೆಲ್ಲ ತೆಗೆದಾಕ್ತಾ ಇದ್ದಾರೆ ಸರ್. ಯಾವುದನ್ನು ಬಿಡ್ತಾ ಇಲ್ಲ. ಯಾವುದೇ ನಾಮಫಲಕಗಳಾಗಿರ್ಬೋದು,
ಯಾವುದನ್ನು ಬಿಡ್ತಾ ಇಲ್ಲ ಸರ್. ಹೂ ಮಂಡಿ ಆಗಿರ್ಬೋದು ಎಲ್ಲವನ್ನು ಕೂಡ ತೆರವುಗೊಳಿಸ್ತಾ ಇದ್ದಾರೆ. ಒಂದು ಕಡೆ ಈಗ ಅಲ್ಲಿ ವ್ಯಾಪಾರಸ್ಥರು, ಬೀದಿ ಬದಿ ವ್ಯಾಪಾರಿಗಳು ಯಾವ ರೀತಿ ಅಸಮಾಧಾನವನ್ನು, ಆಕ್ರೋಶವನ್ನು ಹೊರಹಾಕ್ತಾರೆ ಅಂತ ಅಲ್ಲಿ ಸರ್, ಇಲ್ಲಿರುವಂಥ ಬೀದಿ ಬದಿ ವ್ಯಾಪಾರಿಗಳು ಏನು ಹೇಳ್ತಾರೆ ಅಂದರೆ, ನಮಗೆ ಯಾವುದೇ ಥರ ನೋಟಿಸ್ ಬಂದಿರಲಿಲ್ಲ, ಹಂಗಾಗಿ ಈಗ ಸಡನ್ ಆಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಮಗೆ ಇವಾಗ ತುಂಬ ಹಿಂದಿನ ಕಾಲದಿಂದನೂ ನಾವು ಅಜ್ಜಿ ತಾತ ಆಗಿರ್ಬೋದು, ಆ ಕಾಲದಿಂದನೂ ನಾವು ಇದೇ ನಂಬ್ಕೊಂಡು ಬಂದಿದ್ವಿ. ಈಗ ನೋಡಿದ್ರೆ ಸಡನ್ ಆಗಿ ಈ ಥರ ತೆರವುಗೊಳಿಸ್ತಾ ಇದ್ದಾರೆ. ನಾವೀಗ ಎಲ್ಲಿಗೆ ಹೋಗಬೇಕು ಅಂತ ಈ ಥರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸರ್. ಈಗ ನಾವು ಬೇರೆ ಕಡೆ ಇದನ್ನು ತೆರವುಗೊಳಿಸಬೇಕು ಅಂತ ಅನ್ನೋದಾದರೆ ನಮಗೆ ಬೇರೆ ಕಡೆ ಎಲ್ಲಾದರೂ ಜಾಗ ಮಾಡಿಕೊಡಿ, ನಮಗೆ ಜೀವನ ನಡೆಸೋಕ್ಕೆ ಬೇರೆ ಎಲ್ಲಾದರೂ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸರ್. ಈಗ ಸಡನ್ ಆಗಿ ಈ ಥರ ಎಲ್ಲ ಮಾಡೋದ್ರಿಂದ ನಾವು ಏನು ಮಾಡಬೇಕು? ಇಲ್ಲಾಂದ್ರೆ ನಮಗೆ ಒಂದು ತೊಟ್ಟು ವಿಷ ಕೊಡಿ, ನಾವು ಸತ್ತೋಗ್ತೀವಿ, ನಮಗೆ ಜೀವನ ಮಾಡೋರು ಯಾರು, ನಮಗೆ ತಂದಾಕೋರು ಯಾರು ಅನ್ನೋದು ಇವ್ರದ್ದು ಮಾತಾಗಿದೆ ಸರ್. ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಈ ಮೊದಲನೇ ನೋಟಿಸನ್ನು ಕೊಟ್ಟಿದ್ರು ಅನ್ನುವಂಥದ್ದಿದೆ, ಮತ್ತೆ ಮೊದಲನೇ ಫುಟ್ಪಾತ್ ತೆರವು ಮಾಡುವಂಥ ಒಂದು ಪ್ರಕ್ರಿಯೆ ಇವತ್ತಿಂದ ಶುರುವಾಗುತ್ತೆ, ಅಂದರೆ ಈ ಡೇಟ್ನಿಂದ ಶುರುವಾಗುತ್ತೆ ಅಂತ ಮೊದಲೇ ಕೂಡ ತಿಳಿಸಿದ್ರಂತೆ. ಆದರೂ ಕೂಡ ಫುಟ್ಪಾತ್ಗಳಲ್ಲಿ ಇವತ್ತು ವ್ಯಾಪಾರ ಶುರು ಮಾಡಿದ್ರ ಅಂತ ಬೆಳಗ್ಗೆ? ಹೌದು ಸರ್, ಖಂಡಿತವಾಗ್ಲೂ ವ್ಯಾಪಾರ ಎಲ್ಲರೂ ಕೂಡ ಶುರು ಮಾಡಿದ್ದಾರೆ. ಈಗ ನಾವು ನೋಡೋದಾದರೆ ಯಾವುದೂ ಅಂಗಡಿ ಓಪನ್ ಇರಲ್ಲ ಅಂತ ಅಂದ್ಕೊಂಡ್ವಿ, ಆದರೆ ಯಾವುದರಲ್ಲೂ ಏನು ಬದಲಾವಣೆ ಇಲ್ಲ ಸರ್. ಎಲ್ಲ ಅಂಗಡಿಗಳು ಸಾಮಾನ್ಯವಾಗಿ ಓಪನ್ ಆಗಿತ್ತು. ಬೇರೆ ಕಡೆ ನೋಡೋದಾದರೆ ಇನ್ನು ಕೆಲವು ಕಡೆ ಇನ್ನೂ ಓಪನ್ ಆಗೇ ಇಲ್ಲ ಅಂಗಡಿಗಳು. ಅಂಥವನ್ನ ಇಲ್ಲಿ ಏನು ಕ್ಲೋಸ್ ಆಗಿರುತ್ತವೆ ಅಂಥವನ್ನೆಲ್ಲ ನಾಮಫಲಕಗಳ ಮೂಲಕನೇ ಎಲ್ಲ JCB ಮುಖಾಂತರ ಎಲ್ಲ ತೆರವುಗೊಳಿಸ್ತಾ ಇದ್ದಾರೆ ಸರ್. ಯಾವುದೂ ಇಲ್ಲ. ನೋಟಿಸ್ ಬಂದಿರೋದು ಕೆಲವರು ನಮಗೆ ಗೊತ್ತಿಲ್ಲ, ಇದು ಅವಾಗವಾಗ ಮಾಡ್ತಾ ಇರ್ತಾರೆ, ಆದರೆ ಅದನ್ನು ಯಾರು ಇಲ್ಲಿ ಕೆಲವರು ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಸರ್. ಓಕೆ, ಹಾಗೆ ಲೈನಲ್ಲಿರಿ. ನಾನು ಇದೀಗ ಜಯನಗರದಲ್ಲಿ ಯಾವ ರೀತಿಯ ಆ ಒಂದು ತೆರವು ಪ್ರಕ್ರಿಯೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಪಡೆಯೋಣ. ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ. ಜಯನಗರದಲ್ಲಿ ಯಾವ ರೀತಿ ಕಂಡು ಬರ್ತಾ ಇದೆ, ಅಲ್ಲಿನ ಚಿತ್ರಣ ಹೇಗಿದೆ ಅಂತ? ಫುಟ್ಪಾತ್ ಒತ್ತುವರಿ ತೆರವು ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಲ್ಲಿ ಮಲ್ಲೇಶ್ವರಂನಲ್ಲಿ? ಬೆಂಗಳೂರಿನಲ್ಲಿಂದು ನಗರದಲ್ಲಿರುವಂತಹ ರಸ್ತೆ ಬದಿಯಲ್ಲಿರುವಂತಹ ಫುಟ್ಪಾತ್ಗಳನ್ನ ಇಂದು ತೆರವುಗೊಳಿಸ್ತಾ ಇರುವಂತದ್ದು. ಆದರೆ ಇಲ್ಲಿ ಮಲ್ಲೇಶ್ವರಂನಲ್ಲಿ ಇದುವರೆಗೂ ಅಧಿಕಾರಿಗಳು ಇನ್ನೂ ಬಂದಿಲ್ಲ. ವ್ಯಾಪಾರಿಗಳಿಗೆ ಈಗಾಗಲೇ ಮನಸ್ಸಲ್ಲಿ ಭಯ ಇರುವಂತದ್ದು, ಯಾವ ಸಮಯದಲ್ಲಿ ಬಂದು ನಮ್ಮ ಅಂಗಡಿಯನ್ನ ತೆರವು ಮಾಡ್ತಾರೆ ಅನ್ನುವಂತಹ ಅವರು ಭಯದಲ್ಲೇ ಇನ್ನೂ ಕೂಡ ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ನಾನು ಕೆಲ ವ್ಯಾಪಾರಿಗಳನ್ನ ಮಾತಾಡಿಸಿದೆ ಕೂಡ, ಅವರು ಕೂಡ ಒಂದು ತೊಟ್ಟು ವಿಶ್ವನ್ನ ನೀಡಿ ದಯವಿಟ್ಟು ನಮ್ಮ ಅಂಗಡಿಯನ್ನ ಮಾತ್ರ ತೆರವು ಮಾಡಬೇಡಿ, ನಾವ್ ಹೇಗೆ ಜೀವನ ಮಾಡೋದು, ಈ ರೀತಿಯಾಗಿ ನೀವು ಸಡನ್ ಆಗಿ ಯಾವುದೇ ನೋಟಿಸ್ ಅನ್ನ ನೀಡಿಲ್ಲ, ಯಾವುದೇ ಒಂದು ಮಾತನ್ನು ಕೂಡ ನಮಗೆ ತಿಳಿಸಿಲ್ಲ, ಸಡನ್ ಆಗಿ ಈ ರೀತಿಯಾಗಿ ಅಂಗಡಿಯನ್ನ ತೆರವು ಮಾಡಿದ್ರೆ ನಾವ್ ಎಲ್ಲಿ ಹೋಗಿ ಜೀವನ ಮಾಡೋದು, ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ ಅಂತ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಆದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ರೆ ಅಲ್ಲಿ ವ್ಯಾಪಾರ ಆಗುತ್ತಾ ಅನ್ನುವಂತಹ ಮಾತನ್ನ ವ್ಯಾಪಾರಿಗಳು ಕೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಹಿಂದೆ ಅಂಗಡಿಗಳು ಇದ್ದಂತಹ ಜಾಗದಲ್ಲಿ ಅಂಗಡಿಗಳನ್ನ ತೆರವು ಮಾಡಿ ಸರ್ಕಾರನೇ ನಮ್ಮನ್ನ ಈ ಬೀದಿ ಬಳಿ ಹಾಕೊಳ್ಳಿ ಅಂತ ಹೇಳಿರುವಂತದ್ದು ಅಂಗಡಿಗಳನ್ನ. ಆದ್ರೆ ಈಗ ಸಡನ್ ಆಗಿ ಮತ್ತೆ ಈ ಸರ್ಕಾರ ಆಗಿರ್ಬೋದು, GB ಆಗಿರ್ಬೋದು ತನ್ನ ವರಸೆಯನ್ನ ಚೇಂಜ್ ಮಾಡಿ ಈಗ ಈ ಬೀದಿ ಬದಿಯಲ್ಲೂ ಕೂಡ ವ್ಯಾಪಾರ ಮಾಡಬೇಡಿ ಅಂದ್ರೆ ನಾವು ಎಲ್ಲಿ ಹೋಗುದು ಅನ್ನುವಂತಹ ಮಾತನ್ನು ವ್ಯಾಪಾರಿಗಳು ಹೇಳ್ತಾ ಇರುವಂತದ್ದು. ಅದೇ ಈ ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ರು ನಿನ್ನೆ, ಏನು ಈ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಈ ಫುಟ್ಪಾತ್ ಬಳಿ ವ್ಯಾಪಾರವನ್ನ ಮಾಡಬೇಡಿ ಅಂತ. ಇಂದು ಮಲ್ಲೇಶ್ವರಂ ಬಳಿ ಇನ್ನೂ ಅಧಿಕಾರಿಗಳು ಯಾರು ಕೂಡ ಬಂದಿಲ್ಲ. ಈ ವ್ಯಾಪಾರಿಗಳು ಏನಿರ್ಬೋದು ಅವರೆಲ್ಲರೂ ತಮ್ಮ ಪಾಡಿಗೆ ವ್ಯಾಪಾರವನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೂ ಕೂಡ ಅವರು ಭಯದಲ್ಲೇ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ವಸಂತ್. ಅಂದ್ರೆ ಈಗ ಅಲ್ಲಿ ಇನ್ನೂ ಒತ್ತುವರಿ ತೆರವು ಪ್ರಕ್ರಿಯೆ ಶುರುವಾಗಿಲ್ವಾ ಅಥವಾ ಶುರುವಾಗಿದೆಯಾ ಹೇಗೆ ಅಂತ ಕೆಲವು ಕಡೆ ಮಲ್ಲೇಶ್ವರಂನ ಕೆಲವು ಭಾಗಗಳಲ್ಲಿ? ಎಸ್ ವಸಂತ್, ಇನ್ನೂ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಅಂತಾನೆ ಹೇಳ್ಬೋದು. ಯಾವುದೇ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ. ತಮ್ಮ ಪಾಡಿಗೆ ತಾವು ವ್ಯಾಪಾರಿಗಳು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅವ್ರನ್ನ ಕೇಳಿದ್ರೆ ಕೂಡ ನಾವು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯನ್ನ ನೀಡ್ತಿಲ್ಲ, ಅವರು ಒತ್ತುವರಿ ಮಾಡೋದಕ್ಕೆ ಬಂದ್ರು ಕೂಡ ನಾವು ತೆಗೆಯೋದಿಲ್ಲ ಈ ಅಂಗಡಿಗಳನ್ನ, ನಾವು ಜೀವನ ನಡೆಸ್ತಿರೋದೇ ಇಲ್ಲಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಹೇಗೆ ಮಾಡಿಸೋದು, ನಾವು ಜೀವನ ಹೇಗ್ ನಡೆಸೋದು, ಈ ರೀತಿಯಾಗಿ ಸಡನ್ ಆಗಿ ಈ ಅಂಗಡಿಗಳನ್ನ ತೆರವು ಮಾಡಿಸಿದ್ರೆ ನಾವು ಜೀವನ ಹೇಗ್ ಮಾಡೋದು, ಈ ರೀತಿಯಾಗಿ ಮಾತುಗಳನ್ನ ಹೇಳ್ಕೊಂಡು ಒಂದು ದೊಡ್ಡ ವಿಶ್ವನ್ನ ನೀಡಿ ನಾವು ಸತ್ತೋಗ್ತೀವಿ, ಅದ್ರ ಬದಲಾಗಿ ಈ ರೀತಿಯಾಗಿ ಬಡವರನ್ನೆಲ್ಲ ನಮ್ಮನ್ನ ಈ ರೀತಿಯಾಗಿ ತೊಂದರೆಯನ್ನ ಕೊಡಬೇಡಿ ಸರ್ಕಾರ ಅಂತ ಈ ಮೂಲಕ ಕೇಳ್ಕೊಳ್ತಾ ಇರುವಂತದ್ದು ಕೆಲ ವ್ಯಾಪಾರಿಗಳು ವಸಂತ್. ದೀಪಾ, ಈಗ ಒಂದ್ ಕಡೆ ಇದಕ್ಕಿದ್ದ ಹಾಗೇನೆ ಫುಟ್ಪಾತ್ ಒತ್ತುವರಿ ತೆರವು ಮಾಡುವಂಥ ಒಂದು ಪ್ರಕ್ರಿಯೆ ಈಗ ಮುಂದಾಗಿರುವಂಥದ್ದು. ಸೊ ಈಗ ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯದ ಪರಿಸ್ಥಿತಿ ಏನು, ಈ ಬಗ್ಗೆ ಏನಾದರೂ ಮಾತಾಡಿಸಿದಾಗ ಏನು ಹೇಳ್ತಾರೆ ಅವರು?
ಎಸ್ ವಸಂತ್ ಎಲ್ಲರೂ ಕೂಡ ನಮ್ಗೆ ದಿನನಿತ್ಯ ಇಷ್ಟು ವ್ಯಾಪಾರ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಎಲ್ಲರೂ ಕೂಡ ಭಯದಲ್ಲೇ ಇದ್ದಾರೆ. ದಿನನಿತ್ಯ 2,000 ದುಡಿತೀವಿ, 3,000 ದುಡಿತೀವಿ, ಅದು ನಮ್ಮ ಜೀವನಕ್ಕೆ ಸಾಲ್ತಾ ಇಲ್ಲ. ಈ ರೀತಿಯಾಗಿ ಸರ್ಕಾರ ನಮ್ಮನ್ನ ಒಕ್ಕಲೆಬ್ಬಿಸುವಂತಹ ಕೆಲಸ ಮಾಡಿದ್ರೆ ನಾವು ಎಲ್ಲಿ ಹೋಗೋದು? ಯಾವುದೋ ಒಂದು ಜಾಗದಲ್ಲಿ ಅವ್ರು ನಮ್ಗೆ ಅವಕಾಶ ಮಾಡಿಕೊಟ್ರೆ ಅಲ್ಲಿ ವ್ಯಾಪಾರ ಆಗುತ್ತಾ? ಆ ವ್ಯಾಪಾರದಿಂದ ನಮ್ಮ ಜೀವನ ನಡೆಯುತ್ತಾ ಹೇಗೆ ಅಂತ. ಇನ್ನು ಕೆಲವು ಹಿರಿಯ ವ್ಯಾಪಾರಿಗಳು ಅಂದ್ರೆ ವಯಸ್ಸಾದಂತಹ ಹಿರಿಯ ಜೀವಗಳು ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು. ಹೇಗೆ ನಾವು ಜೀವನ ಮಾಡೋದು? ನಾನು ಇದುವರೆಗೂ ನಮ್ಮ ಮಕ್ಕಳಾಗ್ಲಿ ಅಥವಾ ಯಾರು ಕೂಡ ನಮ್ಮನ್ನ ನೋಡ್ಕೊಳ್ತಾ ಇಲ್ಲ, ನಾವೇ ಇಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೇಕು, ಈ ಅಂಗಡಿಯಲ್ಲಿ ಬಂದಂತಹ ಲಾಭವನ್ನ ಪಡ್ಕೊಳ್ಬೇಕು, ಅದರಿಂದ ನಾವು ಜೀವನವನ್ನ ನಡೆಸಬೇಕು. ಮುಂದೆ ಈ ಅಂಗಡಿಯನ್ನ ತೆರವು ಮಾಡಿದ್ರೆ ನಾವು ಎಲ್ಲಿ ಹೋಗೋದು, ಹೇಗ್ ಜೀವನ ನಡೆಸೋದು ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇರುವಂತದ್ದು. ವಸಂತ್. ಓಕೆ, ಧನ್ಯವಾದ ದೀಪ ತಮ್ಮ ಮಾಹಿತಿಗಾಗಿ. ಅಂಡ್ ವಿನುತಾ, ಥ್ಯಾಂಕ್ ಯು. ಎಸ್, ನಾವು ಮಲ್ಲೇಶ್ವರಂ ಮತ್ತು ಜಯನಗರದಲ್ಲಿ ಯಾವ ರೀತಿಯ ಒಂದು ನಡೀತಾ ಇದೆ ಕಾರ್ಯಾಚರಣೆ, ಯಾವ ರೀತಿ ಪ್ರಕ್ರಿಯೆ ನಡೀತಾ ಇದೆ, ಕಾರ್ಯಾಚರಣೆ ಪ್ರಕ್ರಿಯೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ವಿ. ಒಂದು ಕಡೆ ಜಯನಗರದಲ್ಲಿ ಈಗಾಗಲೇ ತೆರವು ಪ್ರಕ್ರಿಯೆ ನಡೀತಾ ಇರುವಂತಹ ದೃಶ್ಯಾವಳಿ ಒಂದು ವಿಂಡೋಸ್ನ ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಜಿಬಿ ಅಧಿಕಾರಿಗಳ ನೇತೃತ್ವದಲ್ಲಿ ಒತ್ತುವರಿ ತೆರವು ಪ್ರಕ್ರಿಯೆ ನಡೀತಾ ಇದೆ ಜಯನಗರದಲ್ಲಿ. ಮತ್ತೊಂದು ವಿಂಡೋಸಲ್ಲೂ ಕೂಡ ಗಮನಿಸಬಹುದು, ಅಲ್ಲಿರುವಂಥ ಫುಟ್ಪಾತ್ ತೆರವು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಕೆಲವೊಂದು ಮೆಟೀರಿಯಲ್ಗಳೇನಿರುತ್ತೆ, ಥಿಂಗ್ಸ್ಗಳೇನಿರುತ್ತೆ, ಅವೆಲ್ಲವನ್ನೂ ಕೂಡ ತೆಗೆದು ಕೆಲವೊಂದು ಟ್ರ್ಯಾಕ್ಟರ್ಗಳಿಗೆ ತುಂಬಲಾಗ್ತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ಜಿಬಿಯ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಒಂದು ಒತ್ತುವರಿ ತೆರವು ಪ್ರಕ್ರಿಯೆ ಅಂದರೆ ಆಪರೇಷನ್ ಫುಟ್ಪಾತ್ ಇದೀಗ ನಡೀತಾ ಇದ್ರೆ ಒಂದು ಕಡೆ ಬೀದಿ ಬದಿ ವ್ಯಾಪಾರಿಗಳಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ನಾವು ಮೊದಲಿಂದನೂ ಕೂಡ ಜೀವನೋಪಾಯಕ್ಕೋಸ್ಕರ ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದೀವಿ, ಈಗ ಇದ್ಗಿದ್ದ ಹಾಗೆಯೇ ನಮ್ಮನ್ನು ತೆರವು ಮಾಡಿ ಅಂತಂದ್ರೆ ಎಲ್ಲಿಗೆ ಹೋಗೋದು? ಸರ್ಕಾರ ಪರ್ಯಾಯ ವ್ಯವಸ್ಥೆನೇನಾದರೂ ಮಾಡಬಹುದಿತ್ತು, ಮಾಡಬೇಕು ಅನ್ನುವಂಥ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.